ಚಿಕ್ಕಮಗಳೂರು ಪರಿಸ್ಥಿತಿ ಉದ್ವಿಗ್ನ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಿಂದೂ ಮುಸ್ಲಿಂ ಪರಸ್ಪರರ ಮನೆಗಳಿಗೆ ಕಲ್ಲು ತೂರಾಟ, ಧರ್ಮದಂಗಲ್ಗೆ ಬೆಚ್ಚಿಬಿದ್ದ ಮಲೆನಾಡು. ಹಿಂದೂ ಮುಸ್ಲಿಂ ಮನೆಗಳ ಮೇಲೆ ಕಲ್ಲು ತೂರಾಟ, ಚಿಕ್ಕಮಗಳೂರು ಪರಿಸ್ಥಿತಿ ಉದ್ವಿಗ್ನ. ಧರ್ಮದಂಗಲ್ಗೆ ಸಾಕ್ಷಿಯಾಗುತ್ತಾ ಚಿಕ್ಕಮಗಳೂರು, ಬೆಚ್ಚಿಬಿದ್ದ ಮಲೆನಾಡು ನಾಗರಿಕರು. ಹಿಂದೂ ಮುಸ್ಲಿಂ ಮನೆಗಳ ಮೇಲೆ ಕಲ್ಲು ತೂರಾಟ. ಅಕ್ಷದ್ ಮತ್ತು ಹುಸೇನ್ ವಿರುದ್ಧ ಕೇಸ್ ಫೈಲ್ ಆಗಿದೆ. ಸಂತೋಷ್ ಹಾಗೂ ಶ್ಯಾಮ್ ಮೇಲೂ ಕೂಡ ಎಫ್ಐಆರ್ ದಾಖಲು. ಪರಿಸ್ಥಿತಿ ಕೈಮೀರದಂತೆ ಪೊಲೀಸ್ ಹೈ ಅಲರ್ಟ್. ಅಲ್ಲಲ್ಲಿ ನಾಕಾಬಂದಿ ಇರಿಸಿ ಕಾಕಿ ಪಹರೆ. ಚಿಕ್ಕಮಗಳೂರಿಗೂ ದರಿದ್ರ ಸಂಪ್ರದಾಯ ಒಕ್ಕರಿಸಿಕೊಳ್ತಾ ಹಾಗಾದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗ್ತಾ ಇದ್ದ ಕೋಮು ಸಂಘರ್ಷ, ಹಿಂದೂ ಮುಸ್ಲಿಂ ಗಲಾಟೆ ಈಗ ಮಲೆನಾಡು ಚಿಕ್ಕಮಗಳೂರಿಗೂ ಕೂಡ ಕಾಲಿಡ್ತಾ ಎನ್ನುವಂತಹ ಆತಂಕ. ಸೂಕ್ಷ್ಮ ಪ್ರದೇಶವಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಿಂದೆ ಧರ್ಮದ ಹೆಸರಿನಲ್ಲಿ, ಸಂಪ್ರದಾಯದ ಹೆಸರಿನಲ್ಲಿ, ವಿಶ್ವಾಸದ ಹೆಸರಿನಲ್ಲಿ ಕೋಮು ಗಲಭೆಗಳಾಗ್ತಾ ಇತ್ತು. ಪರಸ್ಪರ ಎರಡೂ ಸಮುದಾಯಗಳ ಆರಾಧನಾಲಯಕ್ಕೂ ಕಲ್ಲು ತೂರಾಟಗಳಾಗ್ತಾ ಇತ್ತು. ಆದರೆ ಚಿಕ್ಕಮಗಳೂರು ಒಂದಷ್ಟು ವರ್ಷಗಳ ಕಾಲ ಶಾಂತವಾಗಿತ್ತು. ಈಗ ಮತ್ತೆ ಈ ದರಿದ್ರ ಗಲಾಟೆಗಳು ಶುರುವಾಗಿದೆ. ಪರಸ್ಪರ ಹಿಂದೂಗಳ ಮೇಲೆ ಮುಸಲ್ಮಾನರು ಕಲ್ಲು ಹೊಡೆಯೋದು, ಮುಸಲ್ಮಾನರ ಮನೆಗಳ ಮೇಲೆ ಹಿಂದೂಗಳು ಕಲ್ಲು ಹೊಡೆಯೋದು, ಈ ತರಹದ ಕೃತ್ಯಗಳು ನಡೆದಾಗ ಬೇರೆ ವಾತಾವರಣಗಳು ಸೃಷ್ಟಿ ಆಗ್ತವೆ. ಈಗ ಅದು ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ತರಹದ ಗಲಾಟೆಗಳು ಅತಿ ಹೆಚ್ಚಾಗಿ ನಡೀತಾ ಇದೆ. ಹಾಗಾದರೆ ಚಿಕ್ಕಮಗಳೂರಿನಲ್ಲಿ ಏನಾಗ್ತಾ ಇದೆ? ಇವತ್ತು ಬೆಳಗ್ಗೆ SDPI ಕಾರ್ಯಕರ್ತನೊಬ್ಬನಿಗೆ ಒಂದಷ್ಟು ಅನ್ಯ ಕೋಮಿನವರು ಒಡೆದ್ರು ಎನ್ನುವಂತಹ ವಿಚಾರ. ಅದು ಆರಂಭದಲ್ಲಿ ವಾದ ವಿವಾದ ತರ್ಕ ಆಯಿತು. ಈ ವಾದ ವಿವಾದಗಳಾದ ನಂತರ ಈಗ ಸಂಘರ್ಷಕ್ಕೆ ತಿರುಗಿದೆ. ಮನೆಗಳನ್ನು ಗುರಿಯಾಗಿಸಿಕೊಂಡು ಕಲ್ಲು ತೂರೋದು ಅಂದರೆ ಅಲ್ಲಿ ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಚಿಕ್ಕಮಗಳೂರಿನ ಸೂಕ್ಷ್ಮ ಪ್ರದೇಶಗಳನ್ನು ರೇಖಿ ಮಾಡ್ಕೊಂಡು ರಾತ್ರಿ ಹಗಲು ಪಹರೆ ಕಾಯಬೇಕು. ಚಿಕ್ಕಮಗಳೂರು ಮತ್ತೊಮ್ಮೆ ಸೂಕ್ಷ್ಮ ಜಿಲ್ಲೆಯಾಗಬಾರ್ದು. ಶಿವಮೊಗ್ಗದಂತೆ, ಮಂಗಳೂರಿನಂತೆ, ಕಾರ್ಕಳದಂತೆ, ಉಡುಪಿಯಂತೆ ಸೂಕ್ಷ್ಮ ಜಿಲ್ಲೆ ಮಲೆನಾಡು ಚಿಕ್ಕಮಗಳೂರು ಯಾವುದೇ ಕಾರಣಕ್ಕೂ ಆಗಬಾರದು. ಅಲ್ಲಿನ ಜಿಲ್ಲಾಡಳಿತ ತಕ್ಷಣವೇ ಅದಕ್ಕೆ ತ್ವರಿತವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು. ರಾತ್ರಿ ಹಗಲು ಪೊಲೀಸರು ಪಹರೆ ಕಾಯಬೇಕು, ಕಾವಲು ಕಾಯಬೇಕು. ನಾಗರಿಕರಿಗೆ ತೊಂದರೆ ಆಗ್ತವೆ. ಇನ್ನು ಮನೆಗಳಿಗೆ ಕಲ್ಲು ತೂರಾಟ ಆಗ್ತಾ ಇದೆ. ಇನ್ನು ಮುಂದೆ ಏನಾದರೂ ವಿಪರೀತವಾದಂತಹ ತಿರುವನ್ನು ಪಡ್ಕೊಂಡ್ರೆ ನಾಳೆ ದಿನ ಮಸೀದಿ ಮಂದಿರಗಳ ಮೇಲೂ ಕೂಡ ಕಲ್ಲು ತೂರಾಡೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಚಿಕ್ಕಮಗಳೂರು ಈಗಾಗಲೇ ಹೈ ಅಲರ್ಟ್ ಆಗಿದೆ. ನಾಗರಿಕರು ಆತಂಕ ಪಡಬೇಕಾಗಿಲ್ಲ ಅಂತೇಳಿ ಜಿಲ್ಲಾಡಳಿತ ಘೋಷಣೆ ಮಾಡಿದೆ. ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಯು ಕೂಡ ಅಲ್ಲಿ ಕಟ್ಟೆಚ್ಚರವನ್ನು ವಹಿಸಿದೆ. ಇನ್ನು ಕೆಲ ಸೂಕ್ಷ್ಮ ಪ್ರದೇಶಗಳಲ್ಲಿ ನಾಕಾಬಂದಿ ಬ್ಯಾರಿಕೇಡ್ಗಳನ್ನು ಹಾಕಿ ಜನರನ್ನು ಕಂಟ್ರೋಲ್ ಮಾಡ್ತಾ ಇದೆ. ಹೊರಗಡೆಯಿಂದ ಯಾರಾದರೂ ಬಂದು ಈ ತರಹದ ಕೃತ್ಯಗಳನ್ನು ಮಾಡ್ತಾ ಇದ್ದಾರಾ ಅಥವಾ ಇಲ್ಲಿಯವರೇ ಈ ತರಹದ್ದೊಂದು ಅಶಾಂತಿಯ ವಾತಾವರಣ ಸೃಷ್ಟಿಸ್ತಾ ಇದ್ದಾರಾ ಎನ್ನುವಂತಹದ್ರ ಬಗ್ಗೆಯೂ ಕೂಡ ಪೊಲೀಸರು ಈಗ ಆಳವಾದಂತಹ ತನಿಖೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಒಟ್ಟಾರೆ ಈಗಿನ ಪರಿಸ್ಥಿತಿ ಶಾಂತವಾಗಿದೆ, ಮತ್ತೆ ಯಥಾಸ್ಥಿತಿಗೆ ಚಿಕ್ಕಮಗಳೂರು ಮರಳಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೊ ಕರ್ನಾಟಕದ ವಿವಿಧ ಭಾಗಗಳಲ್ಲಿಯೂ ಕೂಡ ಧರ್ಮದ ಹೆಸರಿನಲ್ಲಿ ಸಾಕಷ್ಟು ಗಲಭೆಗಳಾಗ್ತಾ ಇತ್ತು, ಕೋಮು ಗಲಭೆಗಳಾಗ್ತಾ ಇತ್ತು. ಧರ್ಮದ ಹೆಸರಿನಲ್ಲಿ, ಕೆಲವೊಂದು ಧಾರ್ಮಿಕ ಆಚರಣೆಗಳ ಹೆಸರಿನಲ್ಲಿ ಚಿಕ್ಕಮಗಳೂರಿನಲ್ಲೂ ಕೂಡ ಈ ಹಿಂದೆ ಸಾಕಷ್ಟು ಗಲಭೆಗಳಾಗಿದೆ. ಆದರೆ ಇತ್ತೀಚೆಗೆ ಗಲಭೆಗಳಾಗಿರಲಿಲ್ಲ. ಶಾಂತಿಯುತವಾದಂತಹ ಚಿಕ್ಕಮಗಳೂರಿನಲ್ಲಿ ಶಾಂತಿ ಕೆಡಿಸಬೇಕು ಅಂತಲೇ ಒಂದಷ್ಟು ವರ್ಗಗಳು ಕಾಯ್ಕೊಂಡು ಕೂತಿರ್ತಾ ಇರ್ತವೆ. ಎರಡೂ ವರ್ಗದಲ್ಲಿ, ಅದು ಹಿಂದೂಗಳ ಸಮುದಾಯದಲ್ಲೂ ಮುಸ್ಲಿಂ ಸಮಾಜದಲ್ಲೂ ದುಷ್ಕರ್ಮಿಗಳು, ಆಗಂತಕರು, ಈ ತರಹದ ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ಈ ತರಹದ ಅವಕಾಶಗಳನ್ನು ಕಾದು ಆ ಸಂದರ್ಭದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡಿ ಅಲ್ಲೊಂದಷ್ಟು ವಿಕೃತೆಯನ್ನು ಮೆರೆಯೋದಕ್ಕೆ ಅವಕಾಶವನ್ನು ಕಾಯ್ತಾ ಇರ್ತಾರೆ. ಸೊ ಈಗ ಮತ್ತೆ ಚಿಕ್ಕಮಗಳೂರಿನಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸರಿಗೂ ಕೂಡ ಇದು ಒಂದು ತರಹದ ಸವಾಲಿನ ಪ್ರಕರಣವೇ ಆಗಿದೆ. ಕಾರಣ ಚಿಕ್ಕಮಗಳೂರಿನಲ್ಲಿ ಒಂದು ತರಹದಲ್ಲಿ ಇದೊಂದು ತರಹದ ಸವಾಲು. ಜಿಲ್ಲಾಡಳಿತಕ್ಕೂ ಕೂಡ ಇದು ತಲೆನೋವು. ಅಲ್ಲಿ ಹೆಂಗೆ ಕಂಟ್ರೋಲಿಗೆ ಬರುತ್ತೆ? ಒಂದು ವೇಳೆ ವಿಪರೀತವಾಗಿ ಇದು ಬೇರೆ ತರಹದ ತಿರುವನ್ನು ಪಡೆದುಕೊಂಡ್ರೆ ಚಿಕ್ಕಮಗಳೂರಿನಲ್ಲಿ ಕರ್ಫ್ಯೂ ಜಾರಿಯಾಗುವ ಸಾಧ್ಯತೆಗಳಿದ್ದಾವೆ. ಕಾರಣ ಈ ಧರ್ಮದ ಹೆಸರಿನಲ್ಲಿ ದಂಗಲಾದಾಗ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಮನೆಗಳ ಮೇಲೆ ಕಲ್ಲು ತೂರಾಡ್ತಾ ಇದ್ದವರು ಮಸೀದಿಗಳ ಮೇಲೆ, ಮಂದಿರಗಳ ಮೇಲೆ, ಚರ್ಚ್ಗಳ ಮೇಲೆ
ಕಲ್ಲು ತೂರೋದಕ್ಕೂ ಕೂಡ ಮುಂದಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಬಾರದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಈಗಾಗಲೇ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.